ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಉಗ್ರರ ದಾಳಿಗೆ 26 ಮಂದಿ ಮೃತಪಟ್ಟಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಎಂದು ದೇಶಾದ್ಯಂತ ಆಗ್ರಹಿಸಲಾಗುತ್ತಿದೆ. ಇತ್ತ ಕೇಂದ್ರ ಸರ್ಕಾರ ಕೂಡ ಪಾಕಿಸ್ತಾನಕ್ಕೆ ವ್ಯಾಪಾರ ಸ್ಥಗಿತದ ಪೆಟ್ಟು ನೀಡಿದೆ. ಇದರ ಪರಿಣಾಮವಾಗಿ ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆಯೂ ಗಗನಕ್ಕೇರಿದೆ. ಮಾಂಸ 1 ಕೆಜಿಗೆ 798 ರೂಪಾಯಿ, ಅಕ್ಕಿ 1 ಕೆಜಿಗೆ 339 ರೂಪಾಯಿ ಆಗಿದೆ. ಇನ್ನು 1 ಡಜನ್ ಮೊಟ್ಟೆಗೆ 332 ರೂಪಾಯಿ, 1 ಕೆಜಿ ಸೇಬಿಗೆ 288 ರೂಪಾಯಿ ಆಗಿದೆ. ಹಾಗೆ 1 ಲೀಟರ್ ಹಾಲಿಗೆ 224 ರೂಪಾಯಿ ಇದ್ರೆ ಅರ್ಧ ಕೆಜಿ ಬ್ರೆಡ್ಗೆ 161 ರೂಪಾಯಿ ಆಗಿದೆ. ಇನ್ನು 1 ಕೆಜಿ ಬಾಳೆಹಣ್ಣಿಗೆ 170 ರೂಪಾಯಿ ತೆರಬೇಕಾಗಿದ್ರೆ 1 ಕೆಜಿ ಟೊಮ್ಯಾಟೋಗೆ 150 ರೂಪಾಯಿ ಆಗಿದೆ. ಇತ್ತ ಕೇಂದ್ರ ಸರ್ಕಾರವು ಅಟ್ಟಾರಿ ವಾಘಾ ಗಡಿಯನ್ನ ಬಂದ್ ಮಾಡಿದೆ. ಭಾರತ ಪಾಕಿಸ್ತಾನ ನಡುವೆ ವರ್ಷಕ್ಕೆ 3,800 ಕೋಟಿ ರೂಪಾಯಿಗಿಂತ ಹೆಚ್ಚು ದ್ವಿಪಕ್ಷೀಯ ವಹಿವಾಟು ನಡೆಯುತ್ತದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಭಾರತದಿಂದ ಅಗತ್ಯ ವಸ್ತುಗಳ ಪೂರೈಕೆ ಸ್ಥಗಿತಗೊಂಡಿದೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ಹಣದುಬ್ಬರ ಏರಿಕೆಯಾಗಿದೆ. ಇವುಗಳ ಜೊತೆಗೆ ಔಷಧ, ರಸಗೊಬ್ಬರ, ಕೃಷಿ ಚಟುವಟಿಕೆಗೆ ಬೇಕಾಗುವ ವಸ್ತುಗಳನ್ನು ಭಾರತವೇ ಪೂರೈಸುತ್ತದೆ. ಇದು ಕೂಡ ಈಗ ಸ್ಥಗಿತಗೊಂಡಿರುವ ಕಾರಣ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಸ್ಥಿತಿ ಇನ್ನಷ್ಟು ಹದಗೆಡಲಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಉಗ್ರರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ.